ಸಾರಿಗೆ ಸಚಿವರೇ, ಏನಿದು ನಿಮ್ಮ ಇಲಾಖೆಯ ಅವ್ಯವಸ್ಥೆ, ದುರ್ವ್ಯವಸ್ಥೆ? ಹಲವೆಡೆ ಹೆಡ್ಲೈಟೇ ಇಲ್ಲದಂತಹ ರೀತಿಯಲ್ಲಿ ರಾತ್ರಿ ಬಸ್ಗಳ ಸಂಚಾರ ಆಗ್ತಾ ಇದೆ. ನಿಮ್ಮ ಗಮನಕ್ಕೆ ಇದೆಯಾ ಇದು? ಸಾರಿಗೆ ಸಚಿವರು ನೋಡಲೇಬೇಕಾದಂತಹ ಸುದ್ದಿ ಇದು. ಹೆಡ್ಲೈಟ್ ಇಲ್ಲದೇನೆ ಬಸ್ಗಳಿಗೆ ರಾತ್ರಿ ಬಸ್ಗಳು ಓಡಾಡ್ತಾ ಇದೆ. ಪ್ರಯಾಣಿಕರನ್ನ ತುಂಬಿಸಿಕೊಂಡು ಪ್ರಯಾಣಿಕರ ಪ್ರಾಣದ ಜೊತೆಗೆ ಇಲಾಖೆ ಆಟ ಆಡ್ತಾ ಇದೆಯಾ? ಹೆಡ್ಲೈಟ್ ಇಲ್ಲದೆ ನಿತ್ಯ ಕತ್ತಲಲ್ಲೇ ಬಸ್ ಓಡಿಸ್ತಾ ಇದ್ದಾರೆ ಚಾಲಕರು. ಕಲಬುರಗಿ ಚಿಂಚೋಳಿ ಮಾರ್ಗದ ಮಧ್ಯದಲ್ಲಿ ಓಡಾಡುವಂತಹ ಸರ್ಕಾರಿ ಬಸ್ ಒಂದರ ಅವ್ಯವಸ್ಥೆ. K28F 1985 ಸಂಖ್ಯೆಯ KKRTC ಬಸ್ ಇದು. ಬಸ್ ಲೈಟ್ ಕೆಟ್ಟು ಅನೇಕ ದಿನ ಆಗಿ ಹೋಗ್ಬಿಟ್ಟಿದೆ, ಆದ್ರೆ ಇನ್ನೂ ಕೂಡ ರಿಪೇರಿಯೇ ಆಗಿಲ್ಲ. ಅನಿವಾರ್ಯವಾಗಿ ಕತ್ತಲಲ್ಲೇ ಬಸ್ ಚಾಲನೆ ಮಾಡುವಂತಹ ಸ್ಥಿತಿ ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ಸ್ಗಿದೆ. ಲೈಟ್ ಇಲ್ಲದೆ ಬರೋಬ್ಬರಿ 84 ಕಿಲೋಮೀಟರ್ ಬಸ್ ಓಡಿಸ್ತಾ ಇದ್ದಾರೆ ಚಾಲಕರು. ಇದು ಒಂದಿನದಲ್ಲ, ಸುಮಾರು ದಿನಗಳಿಂದ ಆಗಿದೆ. ಇದು ನೋಡ್ತಾ ಇದ್ದೀರಿ ಆ ಬಸ್ನ ಪರಿಸ್ಥಿತಿ ಹೇಗಿದೆ ಅಂತ. ಕಲಬುರಗಿ ಟು ಚಿಂಚೋಳಿ ಓಡಾಡುವಂತಹ ಬಸ್ ಇದು. ಅನೇಕ ದಿನ ಆಗಿದೆ, ಹೆಡ್ಲೈಟ್ ಹೋಗಿ ಬಸ್ಸೇ ಕಾಣಿಸ್ತಾ ಇಲ್ಲ. ಅದರಲ್ಲಿ ಸುಮಾರು ಜನ ಇದ್ದಾರೆ. 84 ಕಿಲೋಮೀಟರ್ ಓಡಿಸಿದೆ. ನೋಡಿ ಒಳಗಡೆ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಅಂತ. ಆಲ್ಮೋಸ್ಟ್ ಫುಲ್ ಆಗಿದೆ. ಅದು ಅರ್ಧ ಬಸ್ಗಿಂತ ಜಾಸ್ತಿ ಜನ ತುಂಬಿಕೊಂಡಿದ್ದಾರೆ ಬಸ್ನಲ್ಲಿ. ಹೆಡ್ಲೈಟೇ ಇಲ್ಲ ಬಸ್ಗೆ. ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾರು ಹೊಣೆ? ಸುಮ್ಮನೆ ಡ್ಯೂಟಿ ಹಾಕಿಬಿಡೋದು, ಅವ್ರನ್ನ ಕಳಿಸ್ಬಿಡೋದು, ಡ್ರೈವರ್ನ ಮತ್ತು ಕಂಡಕ್ಟರ್ಸ್ಗಳನ್ನು. ಒಟ್ಟಿನಲ್ಲಿ ಡ್ಯೂಟಿ ಮಾಡಬೇಕಷ್ಟೇ. ಯಾರು ಸತ್ರು, ಯಾರು ಬದುಕಿದ್ರು, ಇಲಾಖೆಯವರಿಗೆ ಸಂಬಂಧಪಟ್ಟಂಥವರಿಗೆ, ಈ ಡಿಪೋ ಮ್ಯಾನೇಜರ್ಸ್ಗಳಿಗೆ, ಅವರಿಗೆಲ್ಲ ಗಮನಕ್ಕೆ ಇರುತ್ತೆ. ಯಾರಿಗೂ ಕೂಡ ಕೇರೇ ಇಲ್ಲ, ಕ್ಯಾರೇ ಕೂಡ ಅನ್ನೋದಿಲ್ಲ. ಇದು ಗೊತ್ತಾದರೂ ಕೂಡ ಹಲವಾರು ದಿನ ಆಗಿದೆ. 84 ಕಿಲೋಮೀಟರ್ ಕಲಬುರಗಿ ಟು ಚಿಂಚೋಳಿ ಓಡಾಡಬೇಕು ಅಂದರೆ. ಸೊ ಇದು ಪ್ರತಿದಿನ ಟ್ರಿಪ್ ಮಾಡುತ್ತೆ ಅಂತ ಅನ್ಸುತ್ತೆ ಈ ಬಸ್ಸು. ಇದು ಒಂದು ಬಸ್ಸಿನ ಹಣೆ ಬರಹ ಆದರೆ ಇನ್ನುಳಿದಂತಹ ಬಸ್ಗಳ ಹಣೆ ಬರಹ ಯಾವ ರೀತಿಯಾಗಿದೆ ಗೊತ್ತಿಲ್ಲ. ಅದರಲ್ಲಿರುವ ಬಸ್ಗಳಲ್ಲಿ ಬ್ರೇಕ್ ಫೇಲ್ ಆಗಿರೋ ಬೆಸ್ಟು, ಈ ರೀತಿಯಾಗಿ ಹೆಡ್ಲೈಟೇ ಇಲ್ದಿರುವಂಥ ಬೆಸ್ಟು. ಇಂಥ ಪರಿಸ್ಥಿತಿಯಲ್ಲಿ ಆ ಡ್ರೈವರ್ಸ್ಗಳು ಓಡಿಸ್ಬೇಕು. ಪಾಪ ಅವ್ರು ಏನು ಮಾಡ್ತಾರೆ? ಡ್ಯೂಟಿ ಹಾಕ್ತಾರೆ, ಮಾಡಲೇಬೇಕು. ಬಟ್ ತಮ್ಮ ಜೀವನ ರಿಸ್ಕ್ನಲ್ಲಿಟ್ಟು ಮಾಡ್ತಾ ಇರುವಂಥ ಕೆಲಸ ಇದು. ಬಸ್ ನಂಬರ್ ತೋರಿಸ್ತಾ ಇದ್ದೀವಿ ನಾವು, ಯಾವ ಬಸ್ ಅದು ಅಂತ. ಕಮ್ಮಿ ಮಾಡ್ತೀವಿ, ನಿಮ್ಮ ಡಿ ಎಂ ಕಮ್ಮಿ ಮಾಡ್ತೀವಿ, ಎಲ್ಲರೂ ಕಮ್ಮಿ ಮಾಡ್ತೀವಿ. ಯಾರು ಏನು ತೆಗೆದುಕೊಳ್ತಲ್ಲ. ಯಾರು ಪ್ಲೀಸ್ ಆಕ್ಷನ್ ತಗೊಳ್ಳಿ ಸರ್. ಬಸ್ ನೋಡ್ರಿ, ಲೈಟ್ ಬಸ್ ಈಗ ಹೋಗಿ ಇರ್ತಿದ್ರೆ ಹೆಂಗೆ? ಬಸ್ ಲೈಟ್ ಹೋಗೋ ಬಸ್ ಇರ್ತಿದ್ರೆ ಹೆಂಗೆ? ಸಾರ್ವಜನಿಕ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಯಾರಾದ್ರೂ ಡ್ರೈವರ್ಗಳು ಕೈ ಕೊಡ್ಬೇಕು, ಎಲ್ಲರೂ ಕೈ ಕೊಡ್ಬೇಕು. ನಮಗೆ ಯಾರು ಬರ್ತದೆ ಕೂಡಿ ಅಪ್ ಅಂಡ್ ಡೌನ್ ಮಾಡ್ತೇವ್ರಿ. ಲಾಸ್ಟ್ ಬಸ್ ಇದೇ ಪ್ರಾಬ್ಲಮ್ ಇರ್ತದೆ. ಎವ್ರಿ ಟೈಮ್ ಡೈಲಿ ಪ್ರಾಬ್ಲಮ್ ಏನು ನೋಡ್ರಿ. ಆಫೀಸ್ ಹೇಳಿದ್ರಿ ಏನಂತಾರ ಏನ್ರಿ? ಆಫೀಸ್ ಏನು ಆಕ್ಷನ್ ತಗೋತಾರೆ ಸರ್? ಏನು ಆಕ್ಷನ್ ತಗೋತಾರೆ? ಆಕ್ಷನ್ ತಗೊಂಡ್ರಿ ಅವ್ರು. ಫೋನ್ ಅಂತ ಕೇಳಿದ್ರೆ ಆಯ್ತು, ಅವ ಮಾಡ್ತೀವಿ ಸರ್, ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಳೆ ಮಾಡ್ತೀವಿ ಸರ್. ಈ ನಾಳೆ ಏನು ಅದು ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ KKRTC ವಿಭಾಗದ ಬಸ್ಗಳ ಹಣೆ ಬರಹ, ಅದರ ಸ್ಥಿತಿ, ಅವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ನೋಡಿ. ಒಳಗಡೆ ಇರುವಂತಹ ನಿರ್ವಾಹಕರು, ಕಂಡಕ್ಟರ್ಸು ಮತ್ತು ಈ ಸಹ ಪ್ರಯಾಣಿಕರೇನಿದ್ದಾರೆ, ಅವರು ಮೊಬೈಲ್ ಟಾರ್ಚ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಡ್ರೈವರ್ಗೆ ಅಟ್ಲೀಸ್ಟ್ ಮುಂದ್ಗಡೆ ಏನಿದೆ ಅನ್ನೋದಾದ್ರೂ ಕಾಣಿಸ್ಲಿ ಅಂತ ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಬಸ್ ಓಡಿಸೋದನ್ನ ಎಲ್ಲಾದ್ರೂ ನೋಡಿದ್ದೀರಾ? ಅಂಥ ದೌರ್ಭಾಗ್ಯ. ಸಾರಿಗೆ ಸಚಿವರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ಡಿಪೋ ಮ್ಯಾನೇಜರ್ಸು, ಆ ವಿಭಾಗಕ್ಕೆ ಸಂಬಂಧಪಟ್ಟಂತ DC-ಗಳು ಯಾರ ಗಮನಕ್ಕೆ ಇಲ್ವಾ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಎಂಥ ಹಣೆ ಬರ ಇದು! ಇಂಥದ್ದಂತೂ ನಾವು ಯಾವತ್ತೂ ನೋಡ್ಲಿಲ್ಲ ಅಂತ ಅನ್ಸುತ್ತೆ. ಈ 84 ಕಿಲೋಮೀಟರ್ ಪ್ರತಿದಿನ ಓಡಾಡಿಸ್ಬೇಕು ಅಂತಿದ್ರೆ, ಅದು ರಾತ್ರಿ ಹೊತ್ತಲ್ಲಿ, ಯಾರ ಗಮನಕ್ಕೆ ಇಲ್ವಾ? ಸುಮ್ಮನಿದ್ದು ಗೊತ್ತಿದ್ದು ಸುಮ್ಮನಿರುವಂತದ್ದ ಇದು? ಯಾಕಿಂತ ಪರಿಸ್ಥಿತಿ? ಅರುಣ್, ಏನಂದ್ರೆ ಕಲಬುರಗಿ ಇದು KKRTC ನಿಗಮಕ್ಕೆ ಸಂಬಂಧಪಟ್ಟಿದ್ದ ಬಸ್ಸು. ಇದು ಕಲಬುರಗಿಯಿಂದ ಚಿಂಚೋಳಿಗೆ ಪ್ರತಿನಿತ್ಯ ಕೂಡ ಸುಮಾರು 84 ಕಿಲೋಮೀಟರ್ ಇದು ಪ್ರಯಾಣ ಮಾಡ್ತಾರೆ. ಆದ್ರೆ ಆ ಬಸ್ಸಿಗೆ ನೈಟ್ ಸರ್ವಿಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಹೆಡ್ಲೈಟ್ ಇಲ್ದೇನೆ ಈಗ ಪ್ರಯಾಣನ ಡ್ರೈವರ್ ಮಾಡ್ತಾ ಇರೋದು. ಒಂದ್ ಕಡೆ ಕಂಡಕ್ಟರ್ ಏನಂತಂದ್ರೆ ಬಸ್ಸಿನಿಂದ ಮೊಬೈಲ್ ಇಂದ ಟಾರ್ಚ್ ಹಾಕ್ತಾರೆ. ಅಂದ್ರೆ
ಆ ಒಂದು ಸ್ಪೀಡ್ ಅಲ್ಲಿ ಮತ್ತೆ ಮೊಬೈಲ್ ಟಾರ್ಚ್ ಹಾಕಿದ್ರೆ ಅಷ್ಟೊಂದು ಬೆಳಕಿನ ಕಾಣಿಸುತ್ತಾ ಅನ್ನೋದೊಂದು ಪ್ರಶ್ನೆಯನ್ನ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಪ್ರತಿನಿತ್ಯ ಕೂಡ ಸುಮಾರು ನೂರಾರು ಜನ ಬಸ್ ನಲ್ಲಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಹಲವು ಬಾರಿ ಏನಂತಂದ್ರೆ ಬಸ್ ಡ್ರೈವರ್ ಆಗ್ಲಿ ಕಂಡಕ್ಟರ್ ಆಗ್ಲಿ ನಿಗಮದ ತಮ್ಮ ಸಂಬಂಧಪಟ್ಟಂತ ಏನು ಅಧಿಕಾರಿಗಳಿಂದ ಅವರ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ನನಗೆ ಆಗಿಲ್ಲ. ಪ್ರತಿನಿತ್ಯವೂ ಕೂಡ ಇದೇ ಪರಿಸ್ಥಿತಿ ಇರುವುದು. ಹಾಗಾಗಿ ಏನು ಪ್ರಯಾಣಿಕರನ್ನ ಪ್ರಯಾಣ ಮಾಡ್ತಾರೆ ಬಸ್ಸಲ್ಲಿ, ಆದ್ರೆ ಕತ್ಲಲ್ಲಿ ಏನಾದ್ರೂ ಅನಾಹುತ ಆದ್ರೆ ಯಾರು ಇದಕ್ಕೆ ಜವಾಬ್ದಾರಿ ಅನ್ನೋದು ಪ್ರಶ್ನೆ ಈಗ ಕಾಡ್ತಾ ಇರುವಂತ. ಅಲ್ಲದೆ ಪ್ರಯಾಣಿಕರು ಹೇಳ್ತಾ ಇರೋದೇನಂತಂದ್ರೆ ನಾವು ಕಳೆದ ಹಲವು ದಿನಗಳಿಂದ ಈ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ, ಆದ್ರೆ ಡ್ರೈವರ್ ಮತ್ತು ಕಂಡಕ್ಟರ್ ಪಡುವಂತ ಏನು ಕಷ್ಟ ಇದೆ ಇದು ಯಾರು ನೋಡಕ್ ಆಗಲ್ಲ. ಯಾಕಂತಂದ್ರೆ ಒಬ್ರು ಡ್ರೈವಿಂಗ್ ಮಾಡ್ತಾ ಇದ್ರೆ ಮತ್ತೊಬ್ಬರನ್ನ ಟಾರ್ಚ್ ಅನ್ನು ಹಾಕ್ತಾರೆ. ಇದು ಏನಂದ್ರೆ ಪ್ರತಿನಿತ್ಯದ ಸುಮಾರು 3-4 ದಿನಗಳಿಂದ ಇದೇ ಪರಿಸ್ಥಿತಿ ಇರುವಂತದ್ದು. ಹಾಗಾಗಿ ಏನಂತಂದ್ರೆ ಇವರು ಹೇಳೋದೇನಂತಂದ್ರೆ ನಾವು ಪ್ರಯಾಣ ಮಾಡ್ತಾ ಇದೀವಿ, ನಾಳೆ ಏನಾದ್ರೂ ಅನಾಹುತ ಆದ್ರೆ, ಯಾಕಂತಂದ್ರೆ ಆ ಒಂದು ಟಾರ್ಚಿನ ಬೆಳಕಿನಲ್ಲಿ ಏನೋ ಒಂದು ರಸ್ತೆ ಕಾಣಲ್ಲ, ಆ ಬಸ್ ಸ್ಪೀಡ್ ಹೋಗುವಂತ ಸಂದರ್ಭದಲ್ಲಿ ಏನಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಅನ್ನೋದು ಈಗ ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂತ. ಆದ್ರೆ ಈ ಬಗ್ಗೆ ಏನಂತಂದ್ರೆ ನಿಗಮದ ಅಧಿಕಾರಿಗಳಾಗ್ಲಿ ಬೇರೆಯವರಾಗ್ಲಿ ಯಾರು ಕೂಡ ಇದು ಅಂತಂದ್ರೆ ಇನ್ನು ಕ್ರಮಗಳನ್ನ ಕೈಗೊಳ್ಳುವಂತ ಗೋಜಿಗೆ ಹೋಗಿಲ್ಲ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಈ ಒಂದು ರೀತಿಯ ಏನು ಅಸಡ್ಡೆನ ಇಲ್ಲಿನ ಏನೋ ಅಧಿಕಾರಿಗಳು ತೋರ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅರುಣ್. ಯಾಕಂತಂದ್ರೆ ಈ ನೂರಾರು ಜನ ಪ್ರಯಾಣಿಕರೇನು ಜೀವ ಆ ಒಂದು ಡ್ರೈವರ್ ಕೈಯಲ್ಲಿ ಇರುತ್ತೆ. ರಾತ್ರಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಆದ್ರೆ ಯಾರು ಇದು ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ KKRTC ಅಧ್ಯಕ್ಷರು ಅರುಣ್ ಕುಮಾರ್ MI ಪಾಟೀಲ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚಿಂಚೋಳಿ ಒಂದು ಬಸ್ ಓಡಾಡುತ್ತೆ 84 ಕಿಲೋಮೀಟರ್ ಕಲಬುರಗಿಯಿಂದ. ಹೆಡ್ಲೈಟ್ ಇಲ್ಲ ಸರ್, ರಾತ್ರಿ ಓಡಾಡೋ ಬಸ್ ಇದು, ಪ್ರತಿದಿನ ಟ್ರಿಪ್ ಇರುತ್ತೆ, ಗಮನಕ್ಕೆ ಇದೆಯಾ? ನಿನ್ನೆ ಪ್ಯಾಸೆಂಜರ್ ಅವರೇ ಫೋನ್ ಮಾಡಿದ್ರು ನಿನ್ನೆ ಸಾಯಂಕಾಲ, ವಿಷನ್ ಕಮ್ಮಿ ಇದೆ ಸರಿಪಡಿಸ್ರಿ ಅಂತ ಹೇಳಿ. ನಮ್ಮ ಅಧಿಕಾರಿಗಳಿಗೆ ನಿನ್ನೆನೆ ಹೇಳಿದ್ದೆ ನಾನು ರಾತ್ರಿನೇ, ವಿಷನ್ ಕಮ್ಮಿ ಇದೆ ಅಂತ ಹೇಳಿದ್ರು. ಪೂರ್ತಿ ಲೈಟ್ ಇಲ್ಲ ಅಂತ ಹೇಳ ಸಾಧ್ಯನಿಲ್ಲ ಆ ರೀತಿ ಓಡಾಡಕ್ಕೆ. ವಿಷನ್ ಕಮ್ಮಿ ಇದೆ, ಅದು ಸ್ವಲ್ಪ ಫೋಕಸ್ ಕಮ್ಮಿ ಇದೆ ಅಂತ ಹೇಳಿದ್ರು ಪ್ಯಾಸೆಂಜರ್. ಸರ್ ನಮ್ಮ ಟಿವಿ ಸ್ಕ್ರೀನ್ ನೋಡಿದ್ರಾ ನೀವೀಗ? ಅಲ್ಲಿ ಟಾರ್ಚ್ ಹಾಕೊಂಡು ಓಡಿಸ್ತಾ ಇದಾರೆ, ನೋಡಿದ್ರಾ? ಮೊಬೈಲ್ ಟಾರ್ಚ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಕಂಡಕ್ಟರು, ಆ ಬಸ್ ಅಲ್ಲಿರುವಂತ ಪ್ರಯಾಣಿಕರು. ಇಲ್ಲ, ಅದು ತಪ್ಪಾಗುತ್ತೆ, ಆ ತರ ಆಗ್ಬಾರ್ದು ಸರ್. ವಿಷನ್ ಅಲ್ಲ, ಲೈಟೇ ಇಲ್ಲ, ಆಫ್ ಟೋಟಲಿ. ಓಹೋ, ಇಲ್ಲ ಪ್ಯಾಸೆಂಜರ್ ಫೋನ್ ಮಾಡಿದ್ರು ನನಗೆ ಬಸ್ ಸ್ಟ್ಯಾಂಡ್ ಇಂದ ಬಿಡೋ ಟೈಮಿಗೆ, ವಿಷನ್ ಬಹಳ ಕಡಿಮೆ ಇದೆ, ಸ್ವಲ್ಪ ಚೇಂಜ್ ಮಾಡ್ಸ್ರಿ ಅಂತ ಹೇಳಿ. ನಾ ಅವಾಗ್ಲೇನೆ ಹೇಳಿದ್ದೆ ಬಲ್ಪ್ ಅನ್ನ ಚೇಂಜ್ ಮಾಡ್ಸ್ರಿ ಅಂತ, ಏನಿದೆ ನೋಡಿ ಅಂತ ಹೇಳಿ. ಸರಿಪಡಿಸ್ತೀನಿ ಸರ್, ಅದು ಸರಿಪಡಿಸೋಣ. ಆ ರೀತಿ ನಮ್ಮಲ್ಲಿ ಆಗೋದಿಲ್ಲ ಸರ್. ಇದು ಆಮೇಲೆ ನಿನ್ನೆ ಆಗಿದ್ದು ಅಥವಾ ಮೊನ್ನೆ ಆಗಿದ್ದಲ್ಲ ಸರ್, ಇದು ಬಹಳ ದಿನ ಆಯ್ತಿದ್ದು ಈ ಪರಿಸ್ಥಿತಿಯಲ್ಲಿ ಓಡಾಡ್ತಾ ಇದ್ವಿ ಬಸ್. ಇಲ್ಲ, ನಿನ್ನೆ ರಾತ್ರಿ ಟೋಟಲಿ ಅನ್ಫಿಟ್ ಸರ್ ಈ ಬಸ್, ರಾತ್ರಿ ಓಡಾಡಕ್ಕೆ ಟೋಟಲಿ ಅನ್ಫಿಟ್. ನೋಡಿ, ನಮ್ಮ ಹತ್ರ ಎಲ್ಲ ಅಧಿಕಾರಿಗಳು ಇರ್ತಾರೆ, ಅದು ಫಿಟ್ನೆಸ್ ಚೆಕ್ ಮಾಡಿ ಸರ್. ಅರುಣ್ ಸರ್ ಹಾಗೆ ನಮ್ಮ ರಿಪೋರ್ಟರ್ ಅರುಣ್ ಅಂತ ಕಲಬುರಗಿ ರಿಪೋರ್ಟರ್ ಮಾತಾಡ್ತಾರೆ ನಿಮ್ ಜೊತೆ ಈಗ. ಪ್ಲೀಸ್ ಕನೆಕ್ಟ್ ಕೊಡಿ. ಕಳೆದ 4-5 ದಿನಗಳು ಇದೇ ರೀತಿ ಒಂದು ಪರಿಸ್ಥಿತಿ ಇದೆ. ಅಲ್ಲದೆ ಸಾಕಷ್ಟು ಬಸ್ಗಳಲ್ಲಿ ಇದೇ ಒಂದು ವ್ಯವಸ್ಥೆ ಇರುವಂತದ್ದು. ನಮ್ಮ ಏನು ನೈಟ್ ಸರ್ವಿಸ್ ಹೋಗುವಂತ ಬಸ್ಗಳಲ್ಲಿ ಯಾವ್ದು ಕೂಡ ಸರಿಯಾಗಿ ವರ್ಕ್ ಆಗಲ್ಲ, ಸರಿಯಾಗಿ ಹೆಡ್ಲೈಟ್ ವರ್ಕ್ ಆಗಲ್ಲ. ಆದ್ರೆ ಆ ಕೆಲವೊಂದು ಬಸ್ಗಳು ಕೆಟ್ಟು ನಿಲ್ತವೆ. ಇಂತಹ ಒಂದು ಪರಿಸ್ಥಿತಿಯಲ್ಲೇ ಜನ ಈಗ ಪ್ರಯಾಣ ಮಾಡ್ತಾ ಇರುವಂತದ್ದು ಸರ್. ಸರ್ ಅರುಣ್ ಕುಮಾರ್ ಸರ್ ಮಾತಾಡಿ ಪ್ಲೀಸ್, ಆನ್ಸರ್ ಹಿಮ್. ಹಲೋ ಸರ್, ಈ ಬಸ್ ಏನು ಕಳೆದ ಒಂದು ವಾರದಿಂದ ಇದೇ ಒಂದು ಪರಿಸ್ಥಿತಿಯಲ್ಲಿ ಓಡಾಟ ಮಾಡ್ತಾ ಇರುವಂತದ್ದು. ಆ ಟಾರ್ಚ್ ಯಾವುದೇ ರೀತಿ ಬೆಳಕು ಕಾಣ್ತಾ ಇಲ್ಲ, ಕಂಡಕ್ಟರ್ ಟಾರ್ಚ್ ಅನ್ನು ಹಾಕೊಂಡು ಹೋಗ್ತಾ ಇರುವಂತದ್ದು ಸರ್. ಅದಕ್ಕೆ ಇಲ್ಲ ನೋಡಿ, ನಿನ್ನೆ ನನಗೆ ಬಸ್ ಸ್ಟ್ಯಾಂಡ್ ಇಂದ ಏರಿದ ಮೇಲೆ ಒಬ್ಬರು ಅಕ್ರಮ್ ಮೊಮೀನ್ ಅಂತ ಹೇಳಿ ಅವರು ಮೀಡಿಯಾ ಇದಾರೆ, ಅವರು ಫೋನ್ ಮಾಡಿದ್ರು, ವಿಷನ್ ಕಮ್ಮಿ ಇದೆ, ಸ್ವಲ್ಪ ನೋಡಿ ಚೆಕ್ ಮಾಡಿ ಬದಲಾಯಿಸಿ ಅಂತ ಹೇಳಿ. ನಾನು ಅವಾಗ ತಕ್ಷಣನೇ ಅಧಿಕಾರಿಗಳು ಹೇಳಿದ್ದೆ. ಅವರು ಆದ್ರೆ ಟಾರ್ಚ್ ಮೇಲೆ ಹೇಗೆ ಹೋಯ್ತಾರೆ? ಬೇರೆ ಬಸ್ ಕಳಿಸ್ಬೋದಲ್ಲ ನಾವು, ಆ ರೀತಿ ಟಾರ್ಚ್ ಮೇಲೆ ಹೋಗಕ್ ಸಾಧ್ಯನೇ ಇಲ್ಲ. ತೆಗೆದುಕೊಂಡು ಹೋಗಿದ್ದಾರೆ ಸರ್, ಟಾರ್ಚ್ ಹಾಕೊಂಡೆ ಹೋಗಿದ್ದಾರೆ. ಆದ್ರೆ ಅವ್ರು ಹೋಗುವಂತ ಸಂದರ್ಭ ಬೇರೆ ಏನಾದ್ರೂ ವ್ಯವಸ್ಥೆ ಕೂಡ ಅವ್ರಿಗೆ ಮಾಡಿಲ್ಲ ಅಂತ. ಇಲ್ಲ ನೋಡಿ, ಡಿಪೋಗೆ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಆಗಿ ಬಸ್ ಬೇರೆ ಬರುತ್ತೆ. ಆ ರೀತಿ ನಮ್ಮ ಡ್ರೈವರ್ಸ್ ಆಗಿ ಮಾಡೋದಿಲ್ಲ. ಆದ್ರೂ ಹಾಗೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗತ್ತೆ. ಓಕೆ ಸರ್, ಆದಷ್ಟು ಬೇಗ ಈ ಸಮಸ್ಯೆ ಆಕ್ಚುಲಿ ಈ ತರ ನೋಡಕ್ಕಾಗ್ತಿಲ್ಲ, ಇಂಥ ಅನ್ಫಿಟ್ ಬಸ್ಗಳು ಓಡಾಡ್ತಾ ಇದೆ ಅಂತ ತಮ್ಮ ಗಮನಕ್ಕೆ ಬಂದಿದೆ, ನಾವು ನಿಮ್ ಗಮನಕ್ಕೆ ತಂದಿದ್ದೀವಿ. ಆದಷ್ಟು ಬೇಗ ಇದನ್ನ ಸರಿಪಡಿಸಿ. ಸುಮಾರು ಜನ ಓಡಾಡ್ತಾರೆ, ಡ್ರೈವರ್ಸ್ ಕಂಡಕ್ಟರ್ ಹೆಂಗ್ ಒಪ್ಕೊಂಡಿದ್ದಾರೆ ಗೊತ್ತಿಲ್ಲ ಈ ಬಸ್ ಓಡಾಡಿಸೋದಕ್ಕೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸಿ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ.